GST ಅನ್ನೋದು ಬಂದ ಮೇಲೆ ರಾಜ್ಯದಲ್ಲಿ ಸಾಕಷ್ಟು ಬದಲಾವಣೆ ಆಯಿತು. ಎಲ್ಲದಕ್ಕೂ GST ಕಟ್ಟಬೇಕು, ತೆರಿಗೆ ಕಟ್ಟಬೇಕು, 18% ತೆರಿಗೆ ಕಟ್ಟಬೇಕು ನಾವು ಅಂತ ಹೇಳಿ ಎಲ್ಲದಕ್ಕೂ ಕಟ್ಟೋದಕ್ಕೆ ನಾವು ಒಪ್ಕೊಂಡ್ವಿ, ನಾವು ಕಟ್ಟಿದ್ವಿ. 2021ರಿಂದ 2025ವರೆಗೂ ಕೂಡ ಅಧಿಕಾರಿಗಳು ಏನು ಮಾಡ್ತಾ ಇದ್ರು, ಕಮರ್ಷಿಯಲ್ ಟ್ಯಾಕ್ಸ್ನ ಅಧಿಕಾರಿಗಳು ಏನು ಮಾಡ್ತಾ ಇದ್ರು. ಈಗ ನೋಡಿ, ಎಷ್ಟೋ ಜನ ಸಣ್ಣ ಪುಟ್ಟ ವ್ಯಾಪಾರಿಗಳು ಓದೇ ಇಲ್ಲ, ಅವ್ರಿಗೇನೂ ಗೊತ್ತಿಲ್ಲ, ಮುಗ್ದ್ರು ಪಾಪ. ಈಗ ಸಡನ್ ಆಗಿ ನೋಟಿಸ್ ಕಟ್ಬಿಟ್ಟು 65 ಲಕ್ಷ ಕಟ್ಟು, 70 ಲಕ್ಷ ಕಟ್ಟು ಅಂತ ಹೇಳಿ ಈಗ ನೋಟಿಸ್ ಕಟ್ರಿ ಎಲ್ಲಿ ಹೋಗಿ ಕಟ್ತಾರೆ? ಒಂದೇ ಸಲ ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ ನೀವು ಹೇಳೋದು ನಿಜ. ಇಲ್ಲಿ ಇರೋ ಎಲ್ಲರ ಮನಸ್ಸಿನ ಒತ್ತಡಗಳನ್ನ ಅರ್ಥ ಮಾಡ್ಕೊತೀವಿ. ವಸೂಲಿ ಮಾಡಿ ಕಟ್ಟೋದು ಬೇರೆ, ಕಟ್ಟೋದು ಬೇರೆ. ಇಲ್ಲೊಂದು ಮಾಪನ ಇದೆ, ಆ ಮಾಪನನೇ ತಪ್ಪು. ಅದ್ರ ವಿಚಾರವಾಗಿ ನಾವು ಹೋರಾಡಬೇಕಿತ್ತು. ಅಂದರೆ 40 ಲಕ್ಷ ಲಿಮಿಟು ಯಾವ ಮೂಲೆಗೂ ಸಾಲಲ್ಲ. 8% ಇನ್ಫ್ಲೇಷನಲ್ಲಿದ್ದರೆ ವರ್ಷಕ್ಕೆ 10 ಲಕ್ಷ ಜಾಸ್ತಿ ಹೋಗಿ ಮಾಡ್ಕೊಂಡು ಹೋಗಬೇಕಿತ್ತು ಸರ್ಕಾರ. ಈಗ ನಾನು ಹೇಳೋದು ಅದು 1 ಕೋಟಿ ರೂಪಾಯಿ ಆಗಬೇಕು ಅಂತ. ನಾನಾ ವಿಧವಾದ ಜನ ಕೇಳ್ತಾ ಇದ್ದಾರೆ 75 ಲಕ್ಷ ಮಾಡಿ, 80 ಲಕ್ಷ ಮಾಡಿ. ಬಟ್ ಇಲ್ಲಿ ಬೇಸಿಕಲಿ ನಾನು ಮಾಹಿತಿ ಕೊಡ್ತಾ ಇದ್ದೀನಿ, ಒಂದು 3 ನಿಮಿಷ ಸಂಯಮದಿಂದ ಕೇಳಿ. ಓಕೆ. GST ಅನ್ನೋದು ಸೆಂಟರ್ ಒಂದು GST ಕೌನ್ಸಿಲ್ ಅಂತ ಮಾಡಿದೆ. ಅದರಲ್ಲಿ ಎಲ್ಲ ಸ್ಟೇಟ್ ಫೈನಾನ್ಸ್ ಮಿನಿಸ್ಟರ್ಸು ಸೇರಿ ತಗೊಂಡಿರೋ ನಿರ್ಣಯ. ಈ ವಿಚಾರದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ನಾವು ನೋಟಿಸ್ ಕಟ್ಟಿಲ್ಲ ಅನ್ನೋ ಪ್ರಶ್ನೆ ಬರಲ್ಲ, ಸ್ಟೇಟ್ ಗೌರ್ಮೆಂಟ್ ನಾವು ಕೊಟ್ಟಿದ್ದೀವಿ ಅನ್ನೋ ಪ್ರಶ್ನೆನೂ ಬರಲ್ಲ. ಅಗ್ರಿಮೆಂಟ್ ಏನಿದೆ ಅಂದರೆ 100 ಫೈಲಲ್ಲಿ 10 ಭಾಗ ಸೆಂಟ್ರಲ್ ಗೌರ್ಮೆಂಟು, ಇನ್ನು 90 ಭಾಗ ಸ್ಟೇಟ್ ಗೌರ್ಮೆಂಟ್ಗೆ ನೋಟಿಸ್ ಕೊಟ್ಟು ಅಸೆಸ್ಮೆಂಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಆದರೆ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ ಫೈಲ್ನ ವೆರಿಫೈ ಮಾಡ್ಬೋದು, ಸ್ಟೇಟ್ ಗೌರ್ಮೆಂಟ್ ಮಾಡಿರೋದನ್ನು ಸೆಂಟ್ರಲ್ ಗೌರ್ಮೆಂಟ್ ವೆರಿಫೈ ಮಾಡ್ಬೋದು. ಇಲ್ಲಿ ಪ್ರಶ್ನೆ ಬಂದಿರೋದು ಏನು ಅಂದರೆ ದಾಖಲೆ. ಈಗ ನನಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾ ಇದ್ದೀನಿ, ಮೋಟರ್ ಬೈಕ್ಗೆ ಲೈಸೆನ್ಸ್ ಬೇಕು ಅಂದರೆ 18 ವರ್ಷ ಆಗಿರಬೇಕು. ಹೌದು, 18 ವರ್ಷ ಆಗಿದೆ ಅಂತ ನಾನು ಪ್ರೂವ್ ಮಾಡಬೇಕು, ಆಗಿಲ್ಲ ಅಂತ ಅವರು ಪ್ರೂವ್ ಮಾಡಬೇಕು. ಈಗ ನನ್ನದು 40 ಲಕ್ಷ ಆಗಿಲ್ಲ ಅಂತ ನಾನು ಪ್ರೂವ್ ಮಾಡಬೇಕು. ಬಟ್ ಏನಾಗಿದೆ ಅಂದರೆ ನನ್ನ ಪೇಟಿಎಮ್ಮಲ್ಲಿ 50 ಲಕ್ಷ ಆಗಿದೆ ಅಂತ ಅವರು ಪ್ರೂವ್ ಮಾಡಿದ್ದಾರೆ. ಈ 50 ಲಕ್ಷ ಪ್ರಶ್ನೆ ಹಿಂಗಿರ್ಬೋದು, 50 ಲಕ್ಷ ಮಾರಾಟದಿಂದ ಬಂದಿರಲ್ಲ, ಇವರು ನನಗೆ ಸಾಲ ಕೊಟ್ಟಿರ್ಬೋದು, ನನಗೆ ಯಾರೋ ಅಡ್ವಾನ್ಸ್ ಕೊಟ್ಟಿರ್ಬೋದು, ನಾನು ಯಾರಿಗೋ ವ್ಯವಹಾರ ಮಾಡಿರ್ಬೋದು. ಇದರಲ್ಲಿ ಮುಖ್ಯವಾದ ವಿಚಾರ ಸರಿಯಾದ ಕ್ರಮ ನಾವು ಅನುಸರಿಸಬೇಕು. ಸರ್ಕಾರ ಅನುಸರಿಸಲಿಲ್ಲ ಅನ್ನೋದನ್ನು ನಾವು ಕೋರ್ಟ್ಗೆ ತಿಳಿಸ್ಬೇಕು. ಸರಿಯಾದ ಕ್ರಮ ಅನುಸರಿಸೋದೇನು ಅಂದರೆ ರಿಪ್ಲೈ ಕೊಡಬೇಕು. ಈಗ PTM ಅವರು ಸರ್ಕಾರಕ್ಕೆ ಇನ್ಫಾರ್ಮೇಷನ್ ಕೊಡೋದು, ತಾನಾಗೇ ಕೊಡೋದು PTM ರೂಲ್ಸ್ ಆ್ಯಂಡ್ ರೆಗ್ಯುಲರೇಷನ್ನಲ್ಲಿ ತಪ್ಪಿರ್ಬೋದು. ಆದರೆ GST ಕಾನೂನಿನಲ್ಲಿ ಯಾರಿಂದಲಾದರೂ ಮಾಹಿತಿ ಪಡೆಯೋದಕ್ಕೆ ಕಾನೂನಿಗೆ ಅಧಿಕಾರಯುತವಾದ ಅವಕಾಶ ಇದೆ. ನಾಳೆ GST ಕಾನೂನು ನನ್ನ ಬ್ಯಾಂಕ್ಗೆ ಬರೆದು ಇವನ ಅಕೌಂಟ್ ಕ್ಲೋಸ್ ಮಾಡಿಬಿಡಿ, ನಾಳೆಯಿಂದ ಓಪನ್ ಮಾಡಬೇಡಿ ಅಂತಲೂ ನೋಟಿಸ್ ಕೊಡ್ಬೋದು. ಅಧಿಕಾರ ಇದೆ, ಅಧಿಕಾರ ಇರುತ್ತಲ್ವಾ ಸರ್? ಅಧಿಕಾರಕ್ಕೆ ಒಂದು ದಾರಿ ಇದೆ, ಅದಕ್ಕೆ ಒಂದು ನಿಯಮ ನೀತಿ, ಆಮೇಲೆ ನ್ಯಾಚುರಲ್ ಜಸ್ಟಿಸ್ ಅಂತೀವಿ ನಾವು ಅಲ್ವಾ. ಅದನ್ನು ಕಾನ್ಸ್ಟಿಟ್ಯೂಷನಲ್ಲಿ ಮಾಡಬೇಕಿತ್ತು. ಈಗ ರವಿ ಶೆಟ್ಟರ್ ಹೇಳ್ದಂಗೆ, ಇವರೆಲ್ಲ ಹೇಳ್ದಂಗೆ 1 ತಿಂಗಳು 2 ತಿಂಗಳು ನೋಡಿ, ಒಂದು LVOಗೆ ಒಂದು 4,000 ಫೈಲು 5,000 ಫೈಲ್ ಇರುತ್ತೆ. ಇನ್ಸ್ಪೆಕ್ಟರ್ಗಳು ರಸ್ತೆಯಲ್ಲೆಲ್ಲ ಚೆಕ್ ಮಾಡ್ತಾ ಇರ್ತಾರೆ, ವೆರಿಫೈ ಮಾಡ್ತಾ ಇರ್ತಾರೆ. ಯಾವುದೇ ಬೇಕರಿ ವಿಚಾರ ತಿಳಿಸ್ಬೇಕಿತ್ತು, ತಿಳಿಸ್ಲಿಲ್ಲ. ಈಗ ರವಿ ಶೆಟ್ಟರ್ದು ಒಂದು ಅಂಗಡಿ ಇತ್ತು, ನಾನು ಆ ಏರಿಯಾ ಇನ್ಸ್ಪೆಕ್ಟ್ರು. 3 ತಿಂಗಳಿಗೊಂದ್ಸಲ ಇನ್ಸ್ಪೆಕ್ಷನ್ಗೆ ಹೋಗಿ ಹಣ ನಿಂದು 1.5-2 ಲಕ್ಷ ದಾಟ್ತಾ ಇದೆ, ಇಲ್ಲ ಸರ್ ಅದಂತ ಕೆಲಸಗಳು ಮಾಡಲ್ಲ ಅಧಿಕಾರಿ. ಮಾಡೋದಿಲ್ಲ, ಬೇರೆ ಎಷ್ಟು ದುಡ್ಡು ಕೊಡೋ ಅಂತ ತಗೊಂಡು ಹೋಗಿ ಅದು ಮಾಡಬೇಕಿತ್ತು. ಈಗ ನಾವು ಮಾಹಿತಿ ಕೊಡಬೇಕಾಗಿರೋದು ಇದು ತಪ್ಪು, ಇದು ತಪ್ಪು, ಇದು ತಪ್ಪು ಅಂತ ಹುಗಿಲೆಪ್ಸಿದ್ರೆ ತಪ್ಪು ಸರಿಯಾಗಲ್ಲ. ಇದನ್ನು ಸರಿಯಾದ ದಾರಿಯಲ್ಲಿ ರಿಪ್ಲೈ ಕೊಟ್ಟು ಕೋರ್ಟ್ಗೆ ಹೋಗಬೇಕು, ತ್ವರಿತವಾಗಿ ಹೋಗಬೇಕು, ಟೈಮ್ ವೇಸ್ಟ್ ಮಾಡಬಾರ್ದು. ಇಲ್ಲಿ ಏನೇನೋ ನಾವು ಪ್ರಕ್ರಿಯೆಗಳು ಮಾತಾಡ್ಕೊಂಡಿದ್ವಿ ಈ ವೇದಿಕೆಯಲ್ಲಿ, ಅದಾಗಕ್ಕೆ ಮುಂಚೆ ಸಮಾಜದಲ್ಲಿ ಕೆಲವು ವಿಚಾರಗಳೆಲ್ಲ ನಡೆಸಿ ಕೆಲವ್ರನ್ನ CMನ ಭೇಟಿ ಆಗಕ್ಕೆ ಆಗಿಲ್ಲ ಅನಿಸುತ್ತೆ. ಆಗಿದ್ರಾ? ಭೇಟಿ ಮಾಡಿ ಅದಕ್ಕೆ ಸಂಬಂಧಪಟ್ಟ ಕಮಿಷನರ್ ಕೂಡ ಆಗಿದೆ. ಈಗ ನೆಕ್ಸ್ಟ್ ಕೋರ್ಟ್ಗೆ ಹೋಗಬೇಕು. ಇಲ್ಲಿ ನಾನು ಕಮಿಷನರ್ ಆಗಿದ್ದರೆ
ಸಹಾನುಭೂತಿ ಅನ್ನೋ ಪ್ರಶ್ನೆ ನನಗೆ ಬರಲ್ಲ. ಕಾನೂನು ಏನು ಮಾಡುತ್ತೆ ಅಂತ ಕಾನೂನು ಏನು ಹೇಳುತ್ತೆ ಅನ್ನೋದು ಪ್ರಶ್ನೆ ಬರುತ್ತೆ. ಹಾಗಾಗಿ ಅವರು ಒಂದು ಸೋಮಾರಿತನದಿಂದ ನೋಟಿಸ್ ಕೊಟ್ಟಿಲ್ಲ ಅನ್ನೋ ಪ್ರಶ್ನೆ ಬರ್ಬೋದು, ಅಥವಾ 1/4/2021 ಅವರಿಗೆ ಮಾಹಿತಿ ಬರ್ತಾ ಇದೆ ಅನ್ಸುತ್ತೆ. ಅದಕ್ಕೆ ಮುಂಚೆ ಮೂಲಕ ಬರ್ತಿದೆ ಅನ್ನೋದು ಪ್ರಶ್ನೆ. ಪೇಟಿಎಮ್ ಅನ್ನೋದು ಈ ಗೋದ್ರೇಜ್ ಅಲ್ಮೇರ ಅನ್ನೋಂಗೆ ಮಾತಾಡ್ತೀವಿ, ಆ ಥರ 156 ಸಂಸ್ಥೆಗಳಿದೆ, ಎಲ್ಲರೂ ಕೊಟ್ಟಿರ್ತಾರೆ. ಇಲ್ಲಿ ಮುಖ್ಯವಾಗಿರೋದು ನಾವು ಇನ್ನು ಮುಂದೆ ಆದರೂ ಅವ್ರು ಮಾತು ಹೇಳಿದ್ರು ಇಲ್ಲಿವರೆಗೂ ಬೇಡ, ಇನ್ನು ಮುಂದೆ ಅನೌನ್ಸ್ ಮಾಡಿ ಅಂತ. ಬೇರೆ ರೀತಿಯಲ್ಲಿ ಹೇಳ್ತೀನಿ, ಇಷ್ಟುವರೆಗೂ ನಾವು ದಾಖಲೆ ಇಟ್ಟಿಲ್ಲ. ಇನ್ನು ಮುಂದೆ ದಿನದ ದಾಖಲೆ ಇಡ್ಬೋದು. ಬ್ರೆಡ್ ಎಷ್ಟು ಮಾರಿದೆ, ಹಾಲು ಎಷ್ಟು ಮಾರಿದೆ, ಯಾರು ಬಂದು ನೀನು ಯಾಕೆ ಇಷ್ಟೇ ಮಾರಿದೆ ಅಷ್ಟೇ ಮಾರಿದೆ ಅಂತ ಕೇಳಲ್ಲ. ಮಾರೋದು, ಮಾರದೇ ಇರೋದು, ಕಸದ ಬುಟ್ಟಿಲಿ ಹಾಕೋದು ನನ್ನ ಹಕ್ಕು. ಬಟ್ ಅದನ್ನು ದಾಖಲೆ ಇಡಬೇಕು. ಈಗ ನಾನು 40 ಲಕ್ಷ ಇಲ್ಲ ಅನ್ನೋದಕ್ಕೆ ದಾಖಲೆ ತೋರಿಸ್ಬೇಕು. 40 ಲಕ್ಷ ಇದೆ ರೀ, ಆದರೆ ನಾನು ಬಡವ ಅನ್ನೋಕ್ಕಾಗಲ್ಲ. ಬಟ್ ಆದ್ರೆ ಲಾಸ್ ಆಗುತ್ತಲ್ಲ ಸರ್. ಈಗ ನೋಡಿ, ಲಾಸ್ ಇನ್ನು ಮುಂದೆ ಅದನ್ನ ಅಂದ್ರೆ ನೀವು ಹೇಳೋ ಪ್ರಕಾರ ನಾನು ಬರೋದಾದ್ರೆ ಅಲ್ಲ ಮೇಡಮ್, ಲಾಸ್ ಪ್ರಶ್ನೆ ಅಲ್ಲ. ನಾನು ಹೇಳ್ತಾ ಇರೋದು ಒಂದು ರೀತಿಯಲ್ಲಿ ಅರ್ಥ ಮಾಡೋ ರೀತಿಯಲ್ಲಿ ಹೇಳ್ತೀನಿ. ಇವ್ರು ಕಾರ್ ರಾಂಗ್ ಪಾರ್ಕಿಂಗ್ ಮಾಡಿದ್ದಾರೆ, ಎತ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಹೋಗ್ತಾ ಅನ್ಕೋತೀನಿ ಆಗಿದೆ, ಅವನಿಗೆ ಆಗಬೇಕು, ರಾಂಗ್ ಪಾರ್ಕಿಂಗ್ ಮಾಡಿದ್ದಾನೆ. ಬಟ್ ನನ್ನ ಸ್ಕೂಟರ್ ರಾಂಗ್ ಪಾರ್ಕಿಂಗಲ್ಲಿ ಹಿಡಿದಾಗ ನಾನು ಹೋಗರಿತೀನಿ, ನಾನು ಬಡವ, ನನ್ನ ಬಿಟ್ಬಿಡಪ್ಪ. ಆ ಪರಿಸ್ಥಿತಿ ಮಾಡ್ಕೊಂಡಿರೋದಕ್ಕೆ ಸ್ಟೇಕ್ ಹೋಲ್ಡರ್ಸ್ ಅಂತೀವಿ. ಗ್ರಾಹಕ, ವ್ಯಾಪಾರಿ, ಸರ್ಕಾರ, GST ಕೌನ್ಸಿಲ್, ಇಷ್ಟು ಜನನೂ ಕಾರಣ, ಸರ್ಕಾರನೂ ಕಾರಣ. ಪಾರ್ಕಿಂಗ್ ಅಂತ ಹೇಳ್ಬಿಟ್ಟು ಅಲ್ಲಿ ಬೋರ್ಡ್ ನಮೂದನೆ ಅವ್ರು ಮಾಡಿರ್ಬೇಕಿತ್ತು. ಅವರೇ ಪಾರ್ಕಿಂಗ್ ಇಲ್ಲ ಅಂತ ಹಾಕ್ಬೇಕಿತ್ತು ಅವರು. ಅಲ್ಲ, ಸರ್ಕಾರನೂ ಕಾರಣ. ಬಟ್ ಸರ್ಕಾರ ಕಾರಣ ಅಂತ ನಮ್ಮ ತಪ್ಪನ್ನ ಒತ್ತೆ ಇಟ್ಟು ನಾವು ಸರಿ ಅನ್ಬಾರ್ದು. ಅದಕ್ಕೆ ಸರಿಯಾದ ರೀತಿ ಈ ನೋಟಿಸ್ ಬಂದವರಲ್ಲಿ 100ಕ್ಕೆ 97 ಜನ ತೆರಿಗೆ ಇದಕ್ಕೆ ಬರಲ್ಲ. ಸರಿಯಾಗಿ ರಿಪ್ಲೈ ಕೊಟ್ಟರೆ ಸತ್ಯ. ಅವರು ಅದನ್ನು ಸಹಾನುಭೂತಿಯಿಂದ ನೋಡ್ತಾರೆ. ಬಟ್ ಒಂದು ನೋಡಿ, ಹರಿವು ಬೇರೆ, ಹರವು ಬೇರೆ. ಹರಿವು ಅನ್ನೋದು ಸಾಕಷ್ಟು ಹರಿಯುತ್ತೆ ತೆರಿಗೆ. ನಮ್ಮದು ಈ ದೇಶದಲ್ಲೇ 2ನೇ ಹೆಚ್ಚು ತೆರಿಗೆ ಸಂಗ್ರಹ ಮಾಡೋದು. ಮೊದಲನೇದಲ್ಲ, 2ನೇದು. ಬಹುಶಃ ಶೆಟ್ರ್ ಹೇಳ್ದಂಗೆ ಇದು ಮೊದಲನೇದು ಆಗಬೇಕು ಅಂತ ಇದೆಲ್ಲ ಶುರು ಮಾಡಿದ್ದಾರೆ. ಬಟ್ ಪ್ರಶ್ನೆ ಏನು ಅಂದರೆ, ಹರವು ಅಂದರೆ ನಮಗೆ ತೆರಿಗೆ ಬೇಸ್ ಜಾಸ್ತಿ ಆಗಬೇಕು. 140 ಕೋಟಿ ಇರೋ ಜನಸಂಖ್ಯೆಯಲ್ಲಿ ನಾವು ಬರೀ 1,55,00,000 ಜನ ಡೀಲರ್ಸ್ ಇದ್ದೀವಿ. 80% ಟ್ಯಾಕ್ಸು ಕೇವಲ 18ರಿಂದ 20% ಜನ ಕಟ್ತಾ ಇದ್ದಾರೆ. ಇನ್ನು 10% ಟ್ಯಾಕ್ಸ್ನ 90% ಜನ ಕಟ್ತಾ ಇದ್ದಾರೆ. ಹರವು ಜಾಸ್ತಿ ಆದರೆ ತೆರಿಗೆ ದರ ಕಡಿಮೆ ಆಗೋ ಸಾಧ್ಯತೆ ಇದೆ. ಆ ಲಿಮಿಟ್ ಹೇಳಿದ್ವಲ್ಲ, 50 ಲಕ್ಷದಿಂದ 1 ಲಕ್ಷ ಅಗ್ರಿಗೇಟ್ ಟರ್ನ್ ಓವರ್, ಅದನ್ನು ಜಾಸ್ತಿ ಆಗೋ ಟರ್ನ್ ಓವರ್ ಇದೆ. ನೀವು ಹೇಗೆ ರೆಪ್ರೆಸೆಂಟ್ ಮಾಡಬೇಕು ಅಂದರೆ, ಹಾಲು ಮೊಸರುನ ಅಗ್ರಿಗೇಟ್ ಟರ್ನ್ ಓವರ್ ಡೆಫಿನೇಷನಿಂದನೇ ತೆಗೆದಾಕಿ ಏನ್ಬೇಕು. ಆ ಡೆಫಿನೇಷನ್